A1 न्यूज में आप सभी दर्शकों का स्वागत है। मैं आपके साथ साबिर मोकाशी। A1 न्यूज में आप सभी को सच का चेहरा देखने को मिलेगा। ಏನಿಲ್ಲ ಇದು ಉಸ್ಮಾನಿ ಮಸ್ಜಿದ್ ಹಿಂದ್ಗಡೆ ನೌಬಾ ಕಾಲೇಜ್ ಬಾಜುನೇ ಲೆಫ್ಟ್ ಸೈಡಿಗೆ ಕಾಂಬಳೆ ಅನ್ನೋರ್ದು 52,000 ರೂಪಾಯಿ ಬಿಲ್ ಬಾಕಿ ಐತ್ರಿ. ಮುಂಚೆ ಒಂದು ತಿಂಗಳಿಂದ ಆಲ್ರೆಡಿ ನಾವು ಅವ್ರಿಗೆ ಹೇಳಿದ್ದು ಸಹಿತ ಕಟ್ ಮಾಡಿ ಹೋಗಿದ್ದೇವೆ ರೀ. ಅವ್ರು ಪ್ರತಿ ತಿಂಗಳು 10,000 ರೂಪಾಯಿ ಕಟ್ತೀನಿ ಅಂದಿದ್ರು ಅವರು. ಮತ್ತು ನನ್ನ ಆಫೀಸ್ ಪರ್ಸನಲ್ ಆಫೀಸ್ ನಂಬರ್ ತೊಗೊಂಡಿದ್ರು. ನಾವು ರೆಸ್ಪಾನ್ಸ್ ಮಾಡಿದ್ದೇವೆ ತುಂಬ್ತಾರೆ ಅಂತೇಳಿ ಅವ್ರು ತುಂಬಲಿಲ್ಲ. ಮತ್ತು ಮೇಲಾಗಿ ನಮ್ಮಲ್ಲಿ ಸೋನ್ ಮೇಡಮ್ ಅಂತ ರೀಡಿಂಗ್ MR ಅವರೇ ಮಾಡ್ತಾರೆ. ಅವರು ಪ್ರತಿ ಸಲ ಹೇಳ್ಯಾರ. ನಾವು ಒಂದು ಇದಕ್ಕಿಂತ ಮುಂಚೆನೇ 15 ದಿನದಿಂದ ಒಂದು 10 ಸ್ಟಾಪ್ಸ್ ಬಂದಿದ್ರು. ಅವಾಗಾದರೂ ಕಟ್ ಮಾಡಿದ್ರು, ತಾವೇ ಜೋಡಿಸ್ಕೊಂಡಿದ್ರು. ಇನ್ನೂ ಮತ್ತು ಈಗ ಏನಂತೆ ಅದೇ ಇವರು ಅವ್ರು ಕಾಂಬಳೆ ಅವರು ಮೇಡಮ್ ಅವರು ನಮ್ಮ ಸ್ಟಾಪಿಗೆ ರಜಪೂತ್ ಅನ್ನೋರಿಗೆ ಮತ್ತು ನಮ್ಮೆಲ್ಲ ಲೈನ್ಮನ್ ಸ್ಟಾಪ್ಗೆ ಇನ್ಫಾರ್ಮ್ ಇದ್ದವ್ರಿಗೆ ಏನಾದ್ರು ಬಡ್ಗಿತನ ಹೊಡ್ಯಾಕೆ ಬಂದ್ರು ಅವರು. ಅದ್ರ ಸಲುವಾಗಿ ಏನೈತಿ ನಮ್ದೆಲ್ಲ ಹಿಂಗೆ ಮಾಡೋದ್ರಿಂದ ಸರಿಯಲ್ಲ ಅಂತ ನಾವೆಲ್ಲ ಹೇಳಿದೇವಿ. ಬೈಕ್ ಚಾವಿ ತೊಗೊಂಡು ಅವರೆಲ್ಲ ಇಟ್ಕೊಂಡ್ರಿ. ಪೊಲೀಸರು ಬಂದ ನಂತರ ಹೇಳಿದ್ರು ಸಹಿತ ಗಮನಕ್ಕೆ ತಂದ್ರು ಅವ್ರು ಪೊಲೀಸರು ಕಿಮ್ಮತ್ತು ಕೊಡಲಿಲ್ಲ ಅವರು. ಅದಕ್ಕೆ ಈ ಥರ ಅದು ಬಿಲ್ ಕಟ್ಟಿದ್ರೆ ನಮ್ದೇನು ಸಮಸ್ಯೆ ಇರಲಿಲ್ಲ. ಬಿಲ್ ತುಂಬಬೇಕಾಗಿತ್ತು. ಬಿಲ್ ತುಂಬಿ ನಾವೇನು ಬಿಟ್ಬಿಡ್ತಿದ್ವಿ. ನಾವು ಹೆಣ್ಮಕ್ಳು ಅದ ಅಂದ್ರೆ ನಾವು ಯಾರು ಏನೂ ಮಾತಾಡಿಲ್ಲ ಅವರಿಗೆ. ಅವರಾಗೆ ಮಾತಾಡ್ಯಾರ. 10 ಮಾತು ಮಾತಾಡ್ಯಾರ, 1 ಮಾತು ಮಾತಾಡಿಲ್ಲ. ನಿಮ್ಮ ಮೇಡಮ್ ನೀವು ಬಿಲ್ ತುಂಬಿದ್ರೆ ಅಷ್ಟೇ ನಾವು ಹೇಳಿದ್ದು. ಅದು ಬಿಟ್ಟು ನಾವು ಮತ್ತೆ ಏನು ಮಾಡಿಲ್ಲ. ಬಿಲ್ ತುಂಬಿದ್ರೆ ನಾವು ಏನು ಮಾಡ್ತಿಲ್ಲ. ನಮ್ದು ಇಷ್ಟೇ ಮತ್ತೇನಿಲ್ಲ ರೀ. ಸರ್, ಇದು ಬಿಲ್ ತುಂಬಲಿಕ್ಕೆ ಅಂದ್ರೆ ಕಟ್ ಮಾಡಕ್ಕೆ ಬರ್ತಿರಲ್ಲ, ಯಾವ ರೀತಿ ಅದು ಏನಿರ್ತದೆ? ನೋಟಿಸ್ ಕೊಡಬೇಕು ಅಥವಾ ಯಾವ ರೀತಿ ಇರ್ತದೆ? ಅದು ಬಿಲ್ನಾಗೆ 15 ದಿನದ ನೋಟಿಸ್ ಹತ್ತಿರ್ತೈತೆ ಸರ್. ಬಿಲ್ನಾಗೆ ಇರ್ತದೆ. ಹಾಂ, ಬಿಲ್ನಾಗೆ 15 ದಿನ ನೋಟಿಸ್ ಇರ್ತೈತಿ. ಇವರು ಸುಮಾರು 50,000 ಆಗತ್ತನೂ ಇವರು ಪ್ರತಿದಿನನೇ ಹೇಳಕತ್ತೀವಿ. ಅವರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಂದವರಿಗೆಲ್ಲ ಬಡಗಿ ತೊಗೊಂಡು ಹೊಡ್ಯಾಕೆ ಬರ್ತಾರೆ. ಬಡಗಿ ಹೊಡಿದಿದೆ ವಿಡಿಯೋ ಐತೆ? ಹಾಂ, ವಿಡಿಯೋ ಐತಿ ರೀ, ಎಲ್ಲ ಐತಿ. ಮತ್ತು ಅವ್ರ ಮಗನು ಸರ್, ನೀವು ಅಂತೀರ 15 ದಿವಸ ನೋಟಿಸ್ ಬಿಲ್ ಹಿಂದ್ಗಡೆನೇ ಇರ್ತೈತೆ. ಇದು 52,000 ರೂಪಾಯಿ ಬಿಲ್ ಆಗೈತೆ. ನೀವು ಯಾಕೆ ಸುಮ್ಮನೆ ಪ್ರತಿ ಸಾರಿ ಹೇಳಿದ್ರು ಇದೇ ಥರ ಮಾಡ್ತಾ ಇದ್ದಾರೆ ಸರ್. ಅದೇ ಅಂದ್ರೆ ಇವತ್ತು ತುಂಬ್ತಾರ, ನಾಳೆ ತುಂಬ್ತೇನೆ. ಅದು ಮನುಷ್ಯ ಸಹಜ ಗುಣ. ಒಂದ್ಸಲ ಬಿಟ್ಟರು ತುಂಬ್ತಾರ ಅಂತ ಹೇಳಿದ್ರು. ಆದ್ರೆ ಏಟ್ ಹೇಳಿದ್ರು ತುಂಬ್ತಾ ಇಲ್ಲ. ಅದು ನಮ್ಗೇನೈತಿ, ನೀನೇ ಚೀಫ್ ಅವ್ರು ಮೀಟಿಂಗ್ ತೊಗೊಂಡಿದ್ರು. ಲೇಡೀಸ್ ಆಕಾರ ತಂದು ಅವ್ರಿಗೆ ನಾವು ಏನೂ ಅಂತ ಇರಲಿಲ್ಲ. ಚೀಫ್ ಅವ್ರು ನೀನೇ ಮೀಟಿಂಗ್ ತೊಗೊಂಡ್ರು ಸಹಿತ ಮಾಸ್ ರೀಡಿಂಗ್ ಇವತ್ತು ಇವರು ವಿಡಿಯೋ ಕಾಲಿಂಗ್ ಯಾವುದೇ ಏನಿದ್ರು ದೊಡ್ಡ ಅಮೌಂಟ್ ಇದು ಯಾವ ಬಿಡಬೇಡ್ರಪ್ಪ, ಕಟ್ ಮಾಡಿ. ಆಲ್ರೆಡಿ ನಿಮ್ಗೆಲ್ಲ ಕನ್ಸ್ಯೂಮರ್ಗೆ ಹೇಳಿದ್ದೈತಿ. ವರ್ಷಾನುಗಟ್ಟಲೆ ಆಯ್ತು ಬಿಲ್ ತುಂಬಿಲ್ಲ, ಅದು ಬಿಡಬೇಡ್ರಿ, ಕಟ್ ಮಾಡಿ ಅಂತ ಹೇಳಿರ್ತಿ. ಅದಕ್ಕೆ ನಮ್ಮ ಮತ್ತೆ ಕಟ್ ಮಾಡಿ ಸರ್. ಅವ್ರದ್ದು ಆರೋಪ ಇದೆ, ನೀವು ಯಾರು ಅವರಿಗೆ ಇಂಟಿಮೇಷನ್ ಮಾಡಿಲ್ಲ, ಟಾರ್ಚರ್ ಮಾಡಕತ್ತೀರಿ ಇಂಟಿಮೇಷನ್? ಇಲ್ಲ ಸರ್, ಅವ್ರಿಗೆ ಪ್ರತಿ ತಿಂಗಳೂ ಇನ್ಫಾರ್ಮೇಶನ್ ಮಾಡ್ಯಾವ. ಮತ್ತು ಪ್ರತಿ ತಿಂಗಳು ಬಿಲ್ ಕೊಡ್ತೇವೆ. ಅದ್ರ ಹಿಂದ್ಗಡೆ ಇರ್ತೈತೆ ಸರ್. ಇಲ್ಲ, ಇವತ್ತು ನೀವು ಏಕಾಏಕಿ ಅಲ್ಲ ಸರ್, ಪ್ರತಿದಿನ ಅಲ್ಲ ಸರ್. ಅವ್ರಿಗೆ ಒಬ್ಬರಿಗೆ ಏನೇ ಬಿಡ್ತಾ ಇಲ್ಲ. ಏನು 10 ಮಂದಿ ಬಂದ್ರು ಈ ಥರ ಮಾಡ್ತಾ ಇದ್ದಾರೆ. 10 ಮಂದಿ ಬಂದು ಪೊಲೀಸರು ಬಂದ್ರು ಅವ್ರು ಚಾವಿ ಕೊಡ್ತಾ ಇಲ್ಲ. ಈಗ ಕಂಪ್ಲೇಂಟ್ ಮಾಡಿದ್ರಿ? ಈಗ ಹೋಗ್ತಾ ಇದ್ದಾರೆ ಪೊಲೀಸರು ಬಂದಿದ್ದಾರೆ? ಹಾಂ, ಬಂದಿದ್ದಾರೆ. ಈಗ ಕಂಪ್ಲೇಂಟ್ ಮಾಡ್ತೀರಿ? ಹಾಂ, ಓಕೆ. ಏನು ಕೇಳ್ಕೊತೀವಿ? ಬಿಲ್ ಕಟ್ಟಿದ್ರೆ ಅವ್ರಿಗೆ ಕರೆಂಟ್ ಸಪ್ಲೈ ಕೊಡ್ತೇವೆ. ಕಟ್ಟಿದ್ರೆ ಅಂದರೆ ಕಟ್ ಮಾಡ್ತೀವಿ? ಹಾಂ, ಕಟ್ ಮಾಡಿದ್ದೇವೆ ಸರ್. ಆಲ್ರೆಡಿ ಕಟ್ ಮಾಡಿದ್ದೀವಿ. ನಮ್ಮ ಹೆಸರು ಹೇಳಿ ಸರ್. ಮಾಂತೇಶ್ ಕುಂಬಾರ. ಅಮಿತ್ ದಿನ್ನಿ ಅಂತ ಸೆಕ್ಷನ್ ಸರ್. ಪೊಲೀಸ್ ಸ್ಟೇಷನ್ ಫೋನ್ ಹಚ್ಚಿರಿ ಸರ್. ಎಲ್ಲರಿಗೂ ಒಂದೇ ಎಲ್ಲ ಆತ ಹಚ್ಚಿರಿ. ಎಲ್ಲರೂ ಕುಡಿಕೆಶಿಂದ ಇಷ್ಟು ಮಂದಿ ಬಂದೆ ಮಾವೇ ರೆಕಾರ್ಡಿಂಗ್ ಮಾಡಿ. ನೀನು ವಿಡಿಯೋ ಲೈವ್ ಇಡು, ಫೇಸ್ಬುಕ್ ಒಳಗೆ ಲೈವ್ ಇಡು, ಭೈಯಾಗ್ನು ಲೈವ್ ಇಡ, ಫೇಸ್ಬುಕ್ದಾಗೂ ಲೈವ್ ಇಡ. ಏನಂತ ತಿಳ್ಕೊಂಡಿರಿ ನೀವೆಲ್ಲರೂ? ಒಂದು ಮೀಟ್ರದ ಬಿಲ್ ಬೇ ಇಲ್ಲ, ಇನ್ನೊಂದು ಮೀಟ್ರದ ಅದಕ್ಕೆ ತಕೊಂಡ್ರಿ. ಹಿಂಗೆ ಮಾಡ್ತೀರಿ ನೀವೆಲ್ಲರೂ ಸೇರಿ. ಯಾವ ಪೊಲೀಸ್ ಬರ್ತಾನೆ ಬರ್ಲಿ, ಇಲ್ಲ ನಿಂದಿರ್ತೀನಿ. ಯಾರಪ್ಪಗೂ ಅಂಜೋದಿಲ್ಲ. ಇಷ್ಟು ಮಂದಿ ಬಂದ ಹೆಣ್ಮಕ್ಳಿದ್ದ ಮನೆಗೆ ಹರಾಶ್ ಮಾಡ್ತೀರಿ. ಮಾಡ ಲೈವೇ ಇಡು, ಲೈವೇ ಇರ್ಬೇಕದ.
ಅವ ಯಾರ ರವಿ ಇರ್ಲಿ, ಅವ ಏನ್ ಬೇಕಾದಿರ್ಲಿ ಕೇರೆ ಮಾಡಲ್ಲ. ಇಷ್ಟು ಜನ ಬಂದು ಹರಾಸ್ಮೆಂಟ್ ಕೊಡ್ತೀರಿ, ಹೆಣ್ಮಕ್ಳಲ್ಲ ನೀವು, ನಿಮ್ಗೆ ಹೇಳಕ್ ಬರ್ಲಿಲ್ಲ? ಒಬ್ಬರದ ಒಂದೇ ಮೀಟರ್ ಕ್ಲಿಯರ್ ಇಲ್ಲ, 1 ಮೀಟರ್ ಕ್ಲಿಯರ್ ಅದ ಅಂತ ಏನ್ ಎಷ್ಟೆಲ್ಲ ಹೇಳಿ ಹೋಗಿರಿ. ಈಗ ಎಲ್ಲಾರು ನಿಂತು ಈಗ ಹೆಂಗ್ ನಿಂತಿರಲ್ಲ ಹಿಂಗ ನಿಂತು ಪೊಲೀಸರಿಗೆ ಕರೆಸ್ಬೇಕು. ಈಗ ನಿಮಗೆ ಯಾರು ರೈಟ್ಸ್ ಕೊಟ್ಟಾರ? ಬರ್ತೀರಿ, ಪಟ ಪಟ ಬರ್ತೀರಿ, ಬಟ್ಟೆ ಬಂದ್ ಕಿಶಿಂದ ಮೇನ್ ಸರ್ವಿಸ್ ವೈರ್ ಸರ್ವಿಸ್ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ, ರಿಕ್ವೆಸ್ಟ್ ಮಾಡ್ರಿ. ತಿಂಗಳ 10,000 ಕಟ್ತೇನೆ ಅಂದ್ರೆ ಹೂ ಅಂತ ಹೋಗ್ಯಾರ. ಮಾತು ಮುಗಿಸಲ್ಲ. ಆಯ್ತು, ರಿಕ್ವೆಸ್ಟ್ ಎಷ್ಟು ಸಲ ಮಾಡಿದ್ರಿ ನೀವು? 2 ಸಲ ಮಾಡಿದ್ರಿ. ಹೋದ ತಿಂಗಳ 10,000 ಕಟ್ಟಿನಿ, ಹೋದ ತಿಂಗಳ 10,000 ಕಟ್ಟಿ ಒಂದು ಬಿಲ್ ಪೇ ಮಾಡ್ಕೊಂಡಿನಿ. ಈ ತಿಂಗಳದ ಹಿಂದೆ ಬರ್ತಾರೆ ಜಾಸ್ತಿ ಇದ್ದಾಗ ನೀವು ಇಲ್ಲಿ ತನಕ ಕೇಳ್ಕೊಂಡು ಬಂದಿರಿ. 50,000 ರೂಪಾಯಿದಾಗ ಬಂದಿರಿ ನೀವು ಮಾತಾಡೋದ್ರಿ. ರಿಕ್ವೆಸ್ಟ್ ಮಾಡ್ರಿ. ನಾ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಜಗಳ ಮಾಡೋದು ಬೇಡ. ಇಲ್ಲ ಜಗಳ ಮಾಡ್ಕೊಂಡಿನಿ. ಇಷ್ಟು ಮಂದಿ ಏನು ಬರ್ಲಿಕ್ಕೆ ಕಾರಣ? ಇಲ್ಲ ರಿಕ್ವೆಸ್ಟ್ ಮಾಡ್ಕೊರಿ. ಇಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಇಲ್ಲ ಬಿಲ್ ಕಟ್ರಿ. ಈಗ ಇಲ್ಲ ಈಗ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಈ ಮಂತ್ ಎಂಡ್ ಒಳಗೆ 10,000 ಮತ್ತೆ ಕಟ್ತೀನಿ. ಅದಕ್ಕೆ ಅವ್ರು ಒಪ್ಕೊಂಡ್ರೆ ನಮ್ದೇನಿಲ್ಲ. ಇಲ್ಲ ಒಪ್ಕೊಂಡ್ರಿ, ಬರ್ತಾರ್ರಿ. ಇಲ್ಲ ಬಿಲ್ ಬಾಕಿ ಅದ, ಬಿಲ್ ಕಟ್ಟಬೇಕು ನೀವು. ಓಕೆ ಫೈನ್. ಬಂದು ಎಷ್ಟು ಮಂದಿ ಬಂದು ಹೊರಗೆ ಡಿಸ್ಕಸ್ ಮಾಡಿ ಕಂಬ ಕಟ್ ಮಾಡ್ತಾರೆ. ಬಡಿಗೆ ತಗೊಂಡ್ಬರ್ತಿಲ್ಲ, ಬಡಿಗೆ ಬಡಿಗೆ ತಗೊಂಡು ಹೊಡೆಯೋದು ಇದು ಮಾಡೋದು. ನಾನು ಪೊಲೀಸ್ ಮಾಡೇ ಬಂದೇನ್ರಿ. ಈಗ ಏನ್ ಮಾಡ್ತೀರಿ? ಏನ್ ಬಿಲ್ ಪೇ ಮಾಡ್ತೀರಿ? ಏನ್ ಮಾಡ್ತೀರಿ? 1ನೇ ತಾರೀಕಿಗೆ ನಡು ಎಲ್ಲ ಬರಲ್ಲ. ಬರ್ರಿ, ಅದು ಚಾಲು ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಕಟ್ ಮಾಡಿದ್ದು ಬಿಲ್ ಬೇಡದವ್ರನ್ನ ಕಟ್ ಮಾಡ್ತಾರೆ. ಏನ್ ಕಾರಣ? 50,000 ಆಗ್ಯದ್ರಿ. 3,000 ಎಲ್ಲಿ ಇವಾಗ ನೀವು ಮಾತಾಡ 50,000 ಬಂದಾಗ ನೀವು ಸರ್ವಿಸ್ ವೈರ್ ಕಟ್ ಮಾಡ್ತೀರಿ. ನೀವು ಬಿಲ್ ಕಟ್ತೀರಾ, ಇನ್ನು ಸರ್ವಿಸ್ ವೈರ್ ಕಟ್ ಮಾಡೋದು ಲಾಸ್ಟ್ ಟೈಮ್ ನಾವು ಕಟ್ ಮಾಡಿದ್ರಿ. 10,000 ತುಂಬಿನಿ. ಅವಾಗ ಸರ್ವಿಸ್ ವೈರ್ ಕಟ್ರಿ, ತಂದು ಚಾಲು ಮಾಡ್ಕೊರಿ ಅಷ್ಟೇ, ಇನ್ನೇನು ಬೇರೆ ಬೇಕಾಗಿಲ್ಲ. ಇಲ್ಲ ಇಲ್ಲ ತಿಂಗಳ 10,000 ಕಟ್ಟಕ್ಕೆ ಯಾರು ಹೋಗಲ್ಲ. ಈ ಗಾಡಿ ಚೇರ್ ಯಾರು ಕೊಡ್ರಿ? ನೋಡ್ರಿ, ಮತ್ತೆ ಅದು ಮತ್ತೆ ಸಮಸ್ಯೆ ಕೊಡ್ತಾರಲ್ಲಿ ಕೇಳ. ನೀವು ಎಲ್ಲ ಇಷ್ಟು ಜನ ಎತ್ಕೊಂಡು ಬೇಕು ಹೋಗಮ್ಮ, ಅವ್ನ ಜೋಡಿ ಯಾರು ಮಾತಾಡ್ಬೇಕಂತ ನಾವು ಕಾಂಚನ್ ಪುರುಷ ಮಾತಾಡೋದು ದೇವೇಂದ್ರ ನಮ್ಗೆ ಗೊತ್ತಿಲ್ಲ, ಹೇಳ್ರಿ. ನಿಮ್ಮ ಪೊಲೀಸ್ ಹೇಳ್ರಿ ಅವ್ರು ERS ಇರ್ತಾರಮ್ಮ, ಅವ್ರ ಬೇರೆ ನನ್ನ ಸ್ಟೇಷನ್ ಅಲ್ಲ. ಅವ್ರು ERS ಬಂದಿರ್ತಾರೆ, ಒಂದೊಂದು ಕಾಲ್ ಮಾಡಿರ್ತಾರೆ, ಅವ್ರು ಬಂದಿರ್ತಾರೆ. ನಾವು ಸ್ಟೇಷನ್ ಬಂದಿದ್ದು, ಸ್ಟೇಷನ್ಗೆ ಬಂದಾರ. ನೀವು ಅವ್ರಿಗೆ ಕೇಳ್ರಿ. ಏನು ರಮೇಶ್ ಕೋಳಿ ಅಂತ ಹೋದವ ಹೇಳಿ. ನಮ್ಮನೆ
ಬನ್ನಿ ಅದ ಮೇಡಮ್ ನಾವು ಮೇಡಮ್ ಬಂದಿದ್ದೀವಿ ನಾವು ಕಟ್ ಮಾಡಿ ನೀವು ಬಿಲ್ ಪೇ ಮಾಡ್ತೀರೋ ನಾವು ಕಟ್ ಮಾಡೋಣ ಅನ್ನೋದು ಇರ್ತದೆ ಇರಲ್ರಿ ಇವರಿಗೆ ವಿದೇಶ ಹಾಕ್ಲಿಲ್ಲ ಸರ ಮಾಡಿದ್ದು ಇಷ್ಟ ಒಬ್ರು ಲೇಡೀಸ್ ರೀ ಇಡೀ ಮಲ್ಲಿಗೆ ನೀವು ಎಂಪ್ಲಾಯ್ಗಳ ಮುಖ ಅವ್ರಿಗೆ ನಾವು ಏನು ಮಾತಾಡೋರಿ ನಾವು ಮೊದಲ ಬಾಯಿ ಸ್ವಚ್ಛ ಇಟ್ಕೊಂಡು ಮೊದಲ ಮಾತಾಡಕ